ಇನ್ನು ನಿರೀಕ್ಷಿತ ಪ್ರಮಾಣದಲ್ಲಿ ಮುಂಗಾರು ಮಳೆ ಬಂದಿಲ್ಲ ಈ ವರ್ಷ. ಅಲ್ಪ ಸ್ವಲ್ಪ ಬೆಳೆಗೆ ಕೀಟಗಳ ಕಾಟ ಹೆಚ್ಚಳವಾಗಿದೆ. ಹೀಗಾಗಿ ಕೀಟಗಳ ಕಾಟಕ್ಕೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಧಾರವಾಡ ಕುಂದಗೋಳದ ಗುಡೇಕಟ್ಟಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಜಮೀನುಗಳಲ್ಲಿ ಶೇಂಗಾ ಬೆಳೆಗೆ ಕೀಟಗಳ ಕಾಟ ಹೆಚ್ಚಳವಾಗ್ತಾ ಇದೆ. ಬೆಳೆಗೆ ಕೀಟಗಳ ಕಾಟದಿಂದಾಗಿ ಬೆಳೆ ಇಳುವರಿ ಕುಂಠಿತವಾಗುವ ಆತಂಕ ಎದುರಾಗ್ತಾ ಇದೆ ರೈತರಿಗೆ. ಶೇಂಗಾ ಬೆಳೆಯ ಮೇಲ್ಭಾಗದ ಎಲೆಗಳಿಗೆ ಕೀಟಗಳು ಹಾನಿ ಮಾಡ್ತಾ ಇದ್ದಾವೆ. ಕೀಟಗಳ ನಾಶಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ರೈತರು ಮನವಿ ಮಾಡ್ತಾ ಇದ್ದಾರೆ. ಜಂಟಿ ಕೃಷಿ ನಿರ್ದೇಶಕ ಮಂಜುನಾಥ್ ಅಂತರಬಳ್ಳಿ ಸಲಹೆ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಧಾರವಾಡವನ್ನು ಬರ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಏನೋ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಏನಾಗುತ್ತೆ, ಆ ಕೀಟಗಳೇನಾದರೂ ಎಲೆಗಳನ್ನು ತಿಂದಿದ್ದೇ ಆದರೆ ಅಥವಾ ಇದು ಕೀಟ ಬಾಧೆಗೆ ಏನಾದರೂ ತುತ್ತಾಗಿದ್ದರೆ, ಹಾಗೆ ರೋಗಕ್ಕೇನಾದರೂ ತುತ್ತಾದರೆ ಆಗ ಸಹಜವಾಗಿ ನೆಲದಲ್ಲಿ ಬರಬೇಕಾಗಿರುವಂತಹ ಶೇಂಗಾ ಏನಿದೆ ಅದು ನಿಗದಿತ ಪ್ರಮಾಣದಲ್ಲಿ ಬರಲ್ಲ. ಹೀಗಾಗಿ ಇದರಿಂದ ಬೆಳೆ ಕುಂಠಿತ ಆಗುವಂತಹ ಆತಂಕ ರೈತರನ್ನು ಕಾಡ್ತಾ ಇದೆ. ಈ ಕೀಟಗಳಿಗೆ ಮುಕ್ತಿ ಹಾಡಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ.